ನಮ್ಮ ಜೊತೆಗೆ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಸದನದಲ್ಲಾಗಿರುವಂಥ ವಿಚಾರ, ಒಂದು ಹನಿ ಟ್ರ್ಯಾಪ್ ಬಗೆಗಿನ ಚರ್ಚೆ ಇವತ್ತು 18 ಶಾಸಕರನ್ನು ಅಮಾನತು ಮಾಡುವ ಲೆವೆಲ್ಗೆ ಹೋಗಿದೆ. ಇದನ್ನು ತಾವೊಬ್ಬರು ಶಾಸಕರಾಗಿ, ಸಚಿವರಾಗಿ, ಸಾಕಷ್ಟು ಅನುಭವ ಇರುವಂಥ ಸಚಿವರಾಗಿ, ಒಂದಿಷ್ಟು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಆಲೋಚನೆ ಮಾಡುವಂಥವ್ರಾಗಿ ಹೇಗೆ ನೋಡ್ತೀರಿ? ಅದು ಹೇಳ್ತಾ ಇದ್ದು, ಈಗ ಜಪಾನ್ ಅಂತ ದೇಶ ಎಕ್ಸಾ ಟ್ರ್ಯಾಕ್ ಬಗ್ಗೆ ಮಾತನಾಡ್ತದೆ. ಅಂದರೆ ಭೂಮಿಲಿಂದ ಚಂದ್ರಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಟ್ರ್ಯಾಕ್ ಆಗ್ತದೆ. ಇನ್ನು 25 ವರ್ಷದಲ್ಲಿ 7 ದಿನಗಳಲ್ಲಿ ಭೂಮಿಲಿಂದ ಮೂನಿಗೆ ಹೋಗ್ಬೋದು. ಇಂಟ್ರಾ ಪ್ಲಾನೆಟರಿ ಟೂರಿಸಮ್ ಮಾಡ್ತಾಯಿದ್ದಾರೆ. ಇಂಟ್ರಾ ಪ್ಲಾನೆಟರಿ ಟೂರಿಸಮ್ ಅಂದರೆ ಮಾರ್ಸ್ನಿಂದ ಮೂನಿಗೆ, ಮೂನಿಂದ ಮಾರ್ಸಿಗೆ, ಈ ಥರ ಸಿಸ್ಟಮ್ನಲ್ಲಿ ಬೇರೆ ದೇಶಗಳು ಮಾತನಾಡ್ತಿದ್ದಾರೆ. ನಾವು ಈ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈ ವಿಷಯಗಳನ್ನ ಮಾತನಾಡ್ತಕ್ಕಂಥದ್ದು ಭಾಳ ವಿಷಾದ ಇದೆ, ಭಾಳ ನೋವು ಕೂಡ ಇದೆ. ಆದರೆ ಪರಿಸ್ಥಿತಿ ಅನಿವಾರ್ಯ. ಡಾರ್ವಿನ್ಸ್ ಥಿಯರಿನಲ್ಲಿ ನಾವೆಲ್ಲ ಸಿಕ್ಕಂಬಿಟ್ಟಿದ್ದೀವಿ, ಸರ್ವೈವಲ್ ಆಫ್ ಫಿಟೆಸ್ಟ್ನಲ್ಲಿದ್ದೀವಿ. ಇದು ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೀವಿ. ಇಂಥ ಒಂದು ವ್ಯವಸ್ಥೆ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಅಂದರೆ ನನಗೇನು ಭಾಳ ಖುಷಿ ಇಲ್ಲ. ಆದರೆ ವ್ಯವಸ್ಥೆ ಅನುಗುಣವಾಗಿ ಹೋಗ್ತಕ್ಕಂಥದ್ದೇ ಏನೋ ದೇಶದ ನಿಯಮಗಳಿದ್ದಾವೆ. ಹಂಗಾಗಿ ಏನೋ ಈಗ ನಮ್ಮ ಸರ್ಕಾರ ಆಗಿರಲಿ, ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಾವೇನು ಕ್ರಮ ತೊಗೊಳ್ತೀವಿ ಅಂತ ಹೇಳಿ ಆಲ್ರೆಡಿ ಹೇಳಾಗಿದೆ. ನಾನು ಇದ್ರ ಬಗ್ಗೆ ಏನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಸರ್, ಈಗ ಸಾಕಷ್ಟು ಕಾಂಗ್ರೆಸ್ ಶಾಸಕರಾಗಿರುವಂಥ ರಾಜಣ್ಣ ಅವರಿಂದನೇ, ಸಚಿವರ ರಾಜಣ್ಣ ಅವರಿಂದನೇ ಮೊದಲಿಗೆ ಆರೋಪ ಬಂದಿರುವಂಥದ್ದು ಈ ಥರದ್ದು. ಜೊತೆಗೆ ಸಾಕಷ್ಟು ನಾಯಕರು ಕೂಡ ಹೇಳಿದರು, ಈ ಥರದ ಇದು ಸಿಚುವೇಶನ್ ಇರುವಾಗ ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ಭಯ ಆಗುತ್ತೆ ಅಂತೇಳಿ. ಇದನ್ನು ಒಟ್ಟಿನಲ್ಲಿ ಕರ್ನಾಟಕದ ಸಂಪೂರ್ಣವಾದಂತಹ ಈಗ 85, 86 ಏನೋ ಬರ್ತಾ ಇದೆ, ಅಷ್ಟು ಜನರದ್ದು ಇದಿದೆ ಆ ಥರದ ಇಲ್ಲ. ಮಾಹಿತಿ ಇಲ್ಲ, ನಂಬರ್ಸ್ ಮಾಹಿತಿ ಇಲ್ಲ, ಇದ್ರ ಬಗ್ಗೆ ನನಗೇನು ಜಾಸ್ತಿ ಮಾಹಿತಿ ಇಲ್ಲ. ಬಟ್ ಆದರೆ ಸರ್ಕಾರದ ನಿಲುವು ಒಳಗೇನಾಗಿದೆ ಸದನದಲ್ಲಿ ನಿಮಗೆ ಗುರುತಿದೆ. ಬಟ್ ನನಗೆ ಕೇಳ್ತಾ ಇದ್ದರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೀಗ. ಸರ್, ಇದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.